ರಾಜರ್ಷಿ ಋತುಪರ್ಣ ಅಂತ ಕೇಳಿದ್ದೇವೆ. ನಾವೇ ಸರಿ ಹೊರಟು ಬಂದಂತಹ ಕಾರ್ಯಕಾರ ನನ್ನನ್ನು ಕಾಣಬೇಕೆಂಬಂತ ಉದ್ದೇಶವನ್ನು ಯಾರು ಹೊಂದಿದಂತೆ ಒಳಗೆ ಬರಲಿಕ್ಕೆ ಹೊರದೊಳ ಅಯೋಧ್ಯ ನಗರವ ಹೋಗುತ್ತಲಿ ತಿರಿದುಂಟು ತಲಾಗ ಎಲ್ಲಿ ನಿನಗೆ ನೀನ್ಯಾರೆಲ್ಲ ಪೂರ್ವದೊಳ್ ಎಲ್ಲಿದ್ದವ ಎನ್ನುತ್ತ ಭಯದಿಂದಲಲ್ಲ ಬೆರಗಿನಿಂದ. ಯಾಕೆ ಬೆರಗು? ಇವನ ಆಗಮನವೇ ಬೆರಗು ಹುಟ್ಟಿಸುತ್ತಾ ಇದೆ. ಯಾರಯ್ಯ ನೀನು? ಆಶ್ಚರ್ಯವಾಗಿದೆ. ಮೂರ್ಧಾಭಿಷೇಕನಗೊಂಡಂತಹ ದೊರೆಯೊಬ್ಬ ಸಿಂಹಾಸನಾರೂಢನಾಗಿ ಒಡ್ಡಲನ್ನು ಕೊಟ್ಟಂತಾದ್ರೆ ಪುರೋಹಿತರು ಮತ್ತೊಬ್ಬರ ಅನುಮತಿ ಕೊಡಬೇಕು, ಪೀಠ ಬಿಟ್ಟು ಹೇಳಬೇಕು ಅಂತಾನೆ. ಅದು ಅಲ್ಲ, ತನಗಿಂತಲೂ ಅರ್ಹತೆಯಲ್ಲಿ, ಯೋಗ್ಯತೆಯಲ್ಲಿ, ವರ್ಚಸ್ಸಿನಲ್ಲಿ ಶ್ರೇಷ್ಠನಾದವನು ಸಭಾ ಪ್ರವೇಶ ಮಾಡಿದ ಅಂತಾದ್ರೆ ಅವನ ಯೋಗ್ಯತೆ ಇವನನ್ನು ಎಬ್ಬಿಸ್ತದೆ ಅಂತ ಅರ್ಥ. ಯಾರು ಹೇಳಿಲ್ಲ ನನಗೆ, ಸಭೆ ಮುಕ್ತಾಯವಾಗಲಿಲ್ಲ. ಇದ್ದಕ್ಕಿದ್ದ ಹಾಗೆ ಸಿಕ್ಕಲ್ಲ ಎದ್ದೆ. ಯಾಕೆ ಎದ್ದೆ? ನಿನ್ನ ಬರೋಣದಿಂದಲೇ ಎದ್ದೆ ನಾನು. ನಿನ್ನ ರೂಪವೇ ಅದಕ್ಕೆ ಕಾರಣ. ವಿಕಾರವಾಗಿದೆ. ನಾನು ಕಂಡು ತಿಳಿಯಲಿಲ್ಲ, ಕೇಳಿಯೂ ತಿಳಿಯಲಿಲ್ಲ. ಇಂತಹ ಒಂದು ಅಪರೂಪದ ವಿಕಾರ ಮುಖ ಈ ಲೋಕದಲ್ಲಿದೆ ಎಂಬ ವಿಚಾರ ನನಗೆ ಇವರಿಗೆ ಗೊತ್ತಿರಲಿಲ್ಲ. ಉತ್ತಮನಾದಂತಹ ಚಿತ್ರಕಾರನಾದ್ರೂ ಬರೆದು ಮುಗಿಸುವುದಕ್ಕೆ ಸಾಧ್ಯವಿಲ್ಲ. ಅಷ್ಟು ವಿಕಾರತೆ ಉಂಟು. ನಿನ್ನ ಕುರಿತಾದ ಅವಗಣನೆ ಅಂತ ಭಾವಿಸುತ್ತೇನೆ. ಇಲ್ಲ ಬುದ್ಧಿ. ಉದುರಿದಂತಹ ಕೆಂಚು ಕೆಂಚು ಕುರುಚಲು ಗಡ್ಡ, ಹಾಗೆ ಕೂದಲು, ಗುಳಿಬಿದ್ದಂತಹ ಕಣ್ಣುಗಳು, ವಕ್ರವಾದ ಮೂಗು, ಅದು ಅಂಕು ಡೊಂಕಾದಂತಹ ಕೈಕಾಲುಗಳು, ಗೂನು ಬೆನ್ನು, ಡೊಳ್ಳು ಹೊಟ್ಟೆ. ಬಹಳಷ್ಟು ತ್ರಾಸಪಟ್ಟು ನನ್ನ ಸಭೆಯನ್ನು ಪ್ರವೇಶ ಮಾಡಿ ಸಮತಟ್ಟಾದ ನೆಲದಲ್ಲೇ ನಡೆದಾಡೋದಕ್ಕೆ ಬಹಳ ಕಷ್ಟ ಆಗುತ್ತದೆ ನನಗೆ. ಹಾಗಾಗಿ ಈ ಅಪರೂಪದ ರೂಪವನ್ನು ನೋಡಿ ನಾನು ಎದ್ದೆ ಅಂತ ಕಾಣ್ತದೆ. ನಿನ್ನಲ್ಲಿ ನನಗಿಂತಲೂ ಅಧಿಕವಾದಂತಹ ವರ್ಚಸ್ಸಿದೆ ಎಂಬ ಕಾರಣಕ್ಕಾಗಿ ನಾನು ಎದ್ದಲ್ಲ. ನಿನ್ನ ರೂಪ ನೋಡಿ ಇವತ್ತದು ನನ್ನ ಸಭೆ ನೋಡು ಬೆರಗಿನಲ್ಲಿ ನೋಡ್ತಾ ಇದ್ದೆ. ಎಲ್ಲರೂ ನೋಡ್ತಾ ಇದ್ದಾರೆ. ಯಾರಿವನು ಎಲ್ಲಿಂದ ಬಂದೆ ನೀನು? ಸಿಂಜಿನಿಂದ ಹೊರಟಂತಹ ಬಾಣ ನೇರವಾಗಿ ಲಕ್ಷ್ಯ ಸಾಧಿಸಿದಂತೆ ನನ್ನ ಸಭಾ ಪ್ರವೇಶ ಮಾಡಿರುವೆ. ಎಲ್ಲಿಯವ ನೀನು? ಏನು ಹೆಸರು? ಈ ರೂಪ ಜನ್ಮದಿಂದಲೇ ಬಂದದ್ದೇ ಅಲ್ಲ, ಆಮೇಲೆ ದೊರಕಿದ್ದೆ. ಇಲ್ಲಿ ಕೇಳಿ ತಿಳಿಬೇಕು ಅಂತಾಗ್ತಾ ಇದೆ. ಹಾಗಾಗಿ ಯಾಕಾಗಿ ಬಂದೆ, ಯಾರು ನೀನು ಎಂಬಿತ್ಯಾದಿ ವಿಚಾರಗಳಿಗೆ ಸಾಧುವಾದಂತಹ ಉತ್ತರವನ್ನು